ಹಿರಿಯ ಛಾಯಾಗ್ರಾಹಕರ ಮೂಲಕ ನಾಡು ಕಂಡ ಅತ್ಯಂತ ಪ್ರತಿಭಾನ್ವಿತ ಒನ್ ಆಫ್ ದಿ ಬೆಸ್ಟ್ ಫೋಟೋಗ್ರಾಫರು ಪತ್ರಿಕಾ ಛಾಯಾಗ್ರಾಹಕಂಬ ಕೆ ವೆಂಕಟೇಶ್ ಅವರು ಇದ್ದಾರೆ. ಅವರು 27ನೇ ಒಂದು ಛಾಯಾಚಿತ್ರ ಪ್ರದರ್ಶನ ಇದಾಗಿದೆ. ನಾಡಿನ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳೆಸಲು ಅಂತ ಒಂದು ಚಿತ್ರ ಪ್ರದರ್ಶನ ಇವರು ಏರ್ಪಡಿಸಲಿದೆ ಚಿತ್ರಕಲಾ ಪರಿಷತ್ನಲ್ಲಿ. ಇವತ್ತಿನಿಂದ ಡಿಸೆಂಬರ್ 31ರವರೆಗೆ ಈ ಒಂದು ಚಿತ್ರ ಪ್ರದರ್ಶನ ಇರುತ್ತೆ. ಈ ಕಡಲೆಕಾಯಿ ಪರಿಷೆ ಅಂತ ಅಂದ್ರೆ ಒಂದು ರೀತಿ ಬಹಳ ಪ್ರಮುಖವಾದಂಥದ್ದು, ಜನಸಾಮಾನ್ಯರು ಹುಟ್ಟುವಂಥದ್ದು, ತಟ್ಟುವಂಥದ್ದು. ಈ ಪರಿಷೆ ಬಗ್ಗೆ ನಮ್ಮ ಛಾಯಾಗ್ರಾಹಕರಾದಂಥ ವೆಂಕಟೇಶ್ ಅವರ ಜೊತೆ ಮಾತಾಡೋಣ. ನಮಸ್ತೆ ವೆಂಕಟೇಶ್ ಅವರೇ, ನಮಸ್ಕಾರ. ಏನು ಇದು ಈ ಬಾರಿ ನೀವು ಬಹಳಷ್ಟು 27 ವಿಭಿನ್ನವಾದ ಛಾಯಾಚಿತ್ರ ಪ್ರದರ್ಶನಗಳು ನಡೆಸಿದ್ದೀರ. ಅದರ ಹಿನ್ನೆಲೆವರೆಗೂ ಅದು ಬಹಳ ದೊಡ್ಡ ವಿಚಾರ ಆಗುತ್ತೆ. ಈ ಕಡಲೆಕಾಯಿ ಪರಿಷೆಗೆ ಸೀಮಿತ ಆಗೋದ್ರಲ್ಲಿ ಏನಕ್ಕೆ ಈ ಒಂದು ಪರಿಷೆ ಬಗ್ಗೆ ಉಚಿತ ಬರುತ್ತೆ? ಕಡಲೆಕಾಯಿ ಪರಿಷೆ ಯಾಕಿತ್ತು ಅಂದರೆ ನಾವು ಫಸ್ಟ್ ಚೆಲ್ಲಿದ ಸ್ಟಾರ್ಟ್ ಮಾಡಾಕ ಬಸವನಗುಡಿನ ಮನೆ. ತದನಂತರ ಒಂದು 9 ವರ್ಷದಿಂದ ಬಲೇಶ್ವರ ನಡೆಸ್ತಾ ಇದ್ದೀವಿ. ನಾವು ಆವಾಗ ಕಡಲೆಕಾಯಿ ಪರಿಷೆನಲ್ಲಿ ಜನಗಳ ಒಂದು ಕ್ಯೂರಿಯಾಸಿಟಿ ಅಷ್ಟು ಕಮ್ಮಿ ಆಗ್ತಿತ್ತು. ನಾವು ಸ್ಟಾರ್ಟ್ ಮಾಡಿದಾಗ 20 ವರ್ಷದಿಂದ ಕ್ರಮೇಣ ಬಸವನಗುಡಿನಲ್ಲಿ ಕಡಲೆಕಾಯಿ ಪರಿಷೆ ಬಗ್ಗೆ ಸಿಕ್ಕಾಪಟ್ಟೆ ಇದ್ದು ಜಾಸ್ತಿ ಇದು ಜನ ಸ್ಟಾರ್ಟ್ ಮಾಡಿದ್ರು. ವ್ಯಾಪಾರಸ್ಥರು ಜಾಸ್ತಿ ಬಂದರು, ಜನಪ್ರಿಯ ಬರೋಕ್ಕೆ ಹೊರಟು. ಹಾಗಾಗಿ ಏನಾಯ್ತು, ನಾನೇನು ಮಾಡಿದೆ, ಅದು ಸುಮ್ಮನೆ ನೋಡ್ತಾ ಇದ್ದೆ. ನಾನು ನಲ್ಲೇ ಸುಂದರ ನಾನು ನೋಡಿದ್ದೆ. ಅದು ಮದುವೆ ಸುತ್ತ ಲಾಸ್ಟ್ ನಮ್ಮದು 9 ವರ್ಷದಿಂದ ಕಡಲೆಕಾಯಿ ಪರಿಷೆ ಆಗ್ತಾ ಇತ್ತು. ಅದನ್ನು ನಾವು ನೋಡಿದಾಗ ಏನು ಇದು ಅಷ್ಟೊಂದು ಅಭಿಮಾನ ಇಟ್ಟಿದ್ದಾರಲ್ಲ ಜನ ಬರುತ್ತೆ. ತುಂಬ ಡೀಪಾಗಿ ಯೋಚನೆ ಮಾಡಿ ಕಡಲೆಕಾಯಿ ಹೋಗ್ತದೆ ಕುಸುಮ ಆಯಿತು. ಅದರಿಂದ ಸುಮಾರು ತರ ಡೆವಲಪ್ಮೆಂಟ್ ಆಗ್ತಿದೆ. ಕಡಲೆಕಾಯಿ ಒಂದು ನೆನೆಸ ಮಾತ್ರ ಹೆಚ್ಚು ಅದಾದ್ಮೇಲೆ ಏನಾಯ್ತು, ಲೋಕಲ್ ಬೆನ ಕಡೆ ಸುತ್ತಮುತ್ತ ಏರಿಯಾ ಬಸ್ ಹಾಗಾಗಿ ಏನಾಯ್ತು, ಮೊದಲೇ ಒಂದು ಕ್ರಮೇಣ ಜನಕ್ಕೆ ಜಾಸ್ತಿ ವಿಷಯ ಆಯಿತು. ಕಡಲೆಕಾಯಿ ಒಂದು ಹೆಸರು ಅಶಾ ತುಂಬ ದಸರಾ ಸ್ಟಾರ್ಟ್ ಆಯಿತು. ಆಮೇಲೆ ಇಂಥ ಸುತ್ತಮುತ್ತ ಜನ ಹೋಗ್ಬೋದು ಮೌಟಿತ್ತ ಒಂದು ಚಿತ್ರದಲ್ಲಿ ಊರು ನೋಡಿ. ಇದು ಬಸವನಗುಡಿ, ಇದು ಫೇಮಸ್ ಬಸವನಗುಡಿ. ಇಲ್ಲಿ ನೋಡಿ ಇವಾಗ ಟೆಕ್ನಾಲಜಿ ಬೆಳೆದಿದೆ. ಎಲ್ಲ ಸೆಲ್ಫಿನಲ್ಲಿ ಅವ್ರು ಸೆಲ್ಫಿಗಳು ತೊಗೊತಾ ಇದ್ದಾರೆ ದೇವರ ಹತ್ರ. ಮೊದಲೆಲ್ಲ ನಿಂತ್ಕೊಂಡು ಫೋಟೋ ಹಾಕ್ತಿರ್ಲಿಲ್ಲ, ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋ ಸ್ಟೇಜ್ ಬಂತು. ಟೆಕ್ನಾಲಜಿ ಬೆಳೀತಾ ಇದ್ರು ಏನಾಗ್ತದೆ ಅಂದ್ರೆ ಇನ್ನೊಂದು ಹಳೇದು ಬರ್ತಿಲ್ಲ. ಅಲ್ಲ, ಆ ಚಿತ್ರ ನೋಡೋದಾದ್ರೆ ಜಾತ್ರೆ ಕಾಕಿರ್ತಾರೆ. ಇಲ್ಲಿ ನೋಡಿ ಸಂಭ್ರಮ ಇದು ಆಲೂಗಡ್ಡೆ ಇದನ್ನೆಲ್ಲ ಚಿಪ್ಸ್ ತರ ಮಾಡ್ಕೊಂಡಿದ್ದಾರೆ. ಆ ತಂದೆ ಆದಂತ ಸ್ಟೈಲ್ ಎಲ್ಲ ತಾನು ಮಾಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಅಂತಂದ್ರೆ ನಗರ ಪ್ರದೇಶದಲ್ಲಿ ಈ ಪರಿಸ್ಥಿತಿ ಅನ್ನೋದು ಬಹಳ ಹತ್ರ ಆಗ್ತಾ ಇದೆ. ಮತ್ತು ಮೊದಲಿತ್ತು ಹೇಳ್ಬೇಕಾದ್ರೆ ಏನು ಜನಕ್ಕೆ ಹಬ್ಬದೊಂದು ಈಗ ದಿನ ಏನಾಗಿದೆ ಕಡಲೆಕಾಯಿ ಪರಿಷೆ ಅಂತ ಹೇಳಿ 3 ದಿನ ಇದ್ದು ಸಾಕು, 5 ದಿನದ ಸಮಯ ಜನರು ಜಾಸ್ತಿ ಇರುತ್ತೆ. ಪೀಪಲ್ ಆರ್ ವೆರಿ ಎಂಥೂಸಿಯಾಸಮ್ ಅಬೌಟ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಫೆಸ್ಟಿವಲ್. ಬೆಂಗಳೂರಲ್ಲಿ ಬಹಳಕ್ಕೆ ಸೇರು ಅನ್ನೋದೇ ಪಾವು ಅನ್ನೋದೇ ಗೊತ್ತಿರಲಿಲ್ಲ. ಪಾವು, ಸೇರು, ಚಟಾಕ್ ಅನ್ನೋದು ಗೊತ್ತಿರೋದಿಲ್ಲ. ಸೊ ಇದು ನಮ್ಮಲ್ಲಿ ಇವಾಗ ಏನಾಗ್ತದೆ, ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಪೀಪಲ್ ಆರ್ ಆಲ್ಸೋ ಯೂಸಿಂಗ್ ಇಟ್. ಹಂಗಾಗಿ ನಮ್ಗೆ ಒಳ್ಳೆ ಇದೊಂದು ಸಾಂಸ್ಕೃತಿಕ ಸಂಗಮ. ಸೊ ಹಂಗಾಗಿ ಎವ್ರಿಥಿಂಗ್ ಒಂದರ ಇವಾಗ ನೋಡಿ ಇದು ಕಡಲೆಕಾಯಿ ಪರಿಷೆ ಕೆಲಸ ಒಂದೊಂದೇ. ಇದು ನಿಮ್ಮ ಸೂಪರ್ ಮ್ಯಾನ್ ಅಂತಾರೆ, ಇದು ನಿಮ್ಮ ಆರ್ಟಿಫಿಷಿಯಲ್ ಇದು ಬೊಂಬೆಗಳು ಇದೆಲ್ಲ ಇದೆ. ಸೊ ಇದು ನೇಪಥ್ಯದಲ್ಲಿ ಬಿಸ್ನೆಸ್ ಒಂದು ಗೊತ್ತು, ಆಮೇಲೆ ಅವ್ರಿಗೆ ಬಿಸ್ನೆಸ್ ಆಗುತ್ತೆ. ಈ ಕಡಲೆಕಾಯಿ ಪರಿಷೆ ಮಾಡಿರುವಂಥದ್ದು, ಕಡಲೆಕಾಯಿ ಅಷ್ಟೇ ಮಾಡಿರೋದ್ರಿಂದ ಇದೊಂದು ಸಬ್ಜೆಕ್ಟ್ ಇಂದ ಸುಮಾರು ಜನ ಪಾಸಿಟಿವ್ ಆಗಿ ಉತ್ತರ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಎಲ್ಲೆಲ್ಲಿಂದ ನಾವು ಬರ್ತಾರೆ ನೋಡಿ. ಇದು ಬಸವನಗುಡಿ ಜನಸಾಗರ. ಇದು ನಿಮ್ಗೆ ಎಲ್ಲಿ ಸಿಗುತ್ತೆ? ಕ್ರಿಕೆಟ್ ಮ್ಯಾಚ್ ಅಲ್ಲಿ ನೋಡ್ತಿರ್ತೀರಣ್ಣ ನೀವು ನಾರ್ಮಲಿ. ಎಲ್ಲ ತರ ಜನ ಬರ್ತೀರಿ. ಯಾರು ಊರಿ ಮೂರು ಬೀಜದ ಕಡಲೆಕಾಯಿ ಇದೆ. ಇದು ನೋಡಿ. ಆಮೇಲೆ ನೆಕ್ಸ್ಟ್ ನೋಡಿ ಇದಕ್ಕೆ ಹೋಗಿ, ಇದು ನೋಡಿ ಕಡಲೆಕಾಯಿಗಳು ಇದಕ್ಕೆ ಸಂಬಂಧನೇ ನೋಡಿ. ಕಡಲೆಕಾಯಿ ಇನ್ನೊಂದು ಇದು ಬೆಂಗಾಲ್ಸ್ ಇದೆ, ಇಯರ್ ರಿಂಗ್ಸ್ ಇದೆ, ಇದೆಲ್ಲ ಇದೆ. ಸೊ ಇದತ್ರ ನಾನು ನೋಡ್ತಾ ಪರಿಸೆ ಅಂತಂದ್ರೆ ಯಾವ ರೀತಿ ಇದು ಉಂಗುರ ನೋಡಿ. ಇಲ್ಲಿ ನೋಡಿ ಹೇರ್ ರಿಂಗ್ಸ್ ಅದೇ ಏರ್ ಬ್ಯಾಂಡ್ಸ್. ಆಮೇಲೆ ನೋಡಿ ಫ್ಲವರ್ಸ್ದು
ಅದು ಎಲ್ಲಾದ್ರು ಒಂದೇ ರಿಸಲ್ಟ್ ಸೌಲಭ್ಯ ಎಲ್ಲ ಸಿಗುತ್ತೆ ಈಗ ಈ ಒಂದು ಹ್ಯೂಮನ್ ಆಂಗಲ್ ಮಕ್ಕಳು ಮಗು ತಂದೆ ತಾಯಿ ಬಿಸ್ನೆಸ್ ಮತ್ತು ಅರ್ಜಿ ಇಲ್ಲಿ ನೋಡಿ ಸ್ಟೀಲ್ ಪಾತ್ರೆ ಮಾಡ್ತಾರೆ ಇದು ನೀವು ಬೇರೆ ಥರ ಇದಕ್ಕೆ ಲಾಭ ಜನ ಇಲ್ಲ ಥರ ನಮಗೆ ಎಷ್ಟು ಸಕ್ಕರೆ ಇದು ಮಾಡ್ತಾರೆ ನೋಡಿ ಇದು ಮಿಡ್ ಲೇಡೀಸು ಬೆಲೂನ್ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಸಂಭ್ರಮ ಅವರೊಂದು ಪಾರ್ಟಿಸಿಪೇಷನ್ ನೋಡಿ ಇದು ಎಲ್ಲ ಇದು ನೋಡಿ CMH ಚಾಪೆ ಆಮೇಲೆ ಬಾಂಬೆ ಮಿಠಾಯಿ ಇಯರ್ ರಿಂಗ್ಸು ಇದು ಡಾಲ್ಸ್ ಚಿಕ್ಕ ಮಕ್ಕಳಿಗೆ ಡ್ರೆಸ್ಗೆ ಡಾಲ್ಸ್ ಇದು ಸಂಭ್ರಮ ಎಷ್ಟು ಖುಷಿ ಪಡ್ತಾರೆ. ನಾನು ಇಲ್ಲಿಂದ ಕೂತಿರೋದು ನನ್ನದೇ ಆದಂಥ ತಾಯಿ ಮಗು ಇದು ಮಾಮೂಲಿ ನೀವು ನೋಡಿರ್ತೀರ ಎಲ್ಲ ಇದ್ರು ಸಿಗುತ್ತೆ ನೋಡಿ ಈ ಕಳ್ಳಬೆ ಮಾತ್ರದಲ್ಲಿ ಜನ ಬೆಸ್ಟ್ ಲೈಕ್ ಆಮೇಲೆ ಇಲ್ಲಿ ನೋಡಿ ಈ ಯಾವ ಸ್ಟೇಟ್ ಇದೆ ಬಗ್ಗೆ ಗೊತ್ತಿಲ್ಲ ಅವ್ರ ಜೊತೆ ಹೌದು ಮತ್ತೆ ಸ್ಟೀಲ್ ಪಾತ್ರೆ ಸಾಮಾನು ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ ಆಮೇಲೆ ಮಾತಾಡಿದ ಸಾಮಾನು ಕೊನೆಗೆ ಅವ್ನು ಬದುಕು ಇಷ್ಟೇ ಫೈನಲ್ ಕೊನೆ ಬದುಕು ಇಷ್ಟೇ ಎಷ್ಟೇ ಮಾಡಿದ್ರು ಪಾಪ ಇಲ್ಲೇ ರೋಡಲ್ಲಿ ಇರ್ತಾರೆ ರೋಡಲ್ಲಿ ಮಲ್ಕೋತಾರೆ ನೀ ಇದು ಮುಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಕೊಡ್ಲಿಕ್ಕೆ ಪೋರ್ಷನ್ ಇನ್ಯಾವ ಫಂಕ್ಷನ್ ಇರುತ್ತೋ ಅಲ್ಲಿಗೆ ಅವ್ರು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಅದೇ ಮಹಾತ್ಮ ಗಾಂಧಿಗೆ ನಿಮ್ಗೆ ಕೊನೆ ಮಹಾತ್ಮ ಗಾಂಧಿ ದುಡ್ಡು ಕೊಟ್ಬಿಟ್ಟಿದ್ದಾರೆ ಏನೋ ಪೇಟಿಎಂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಮಗೂ ದುಡ್ಡು ಹಾಕ್ರಿ ನಮ್ಮ ಅಕೌಂಟ್ಗೆ ಅನ್ನೋದು ಇದು ಬಹಳ ವಿಶಿಷ್ಟವಾದ ಬಹಳ ಅರ್ಥಪೂರ್ಣವಾದ ಬಹಳ ಭಿನ್ನವಾದ ಒಂದು ಛಾಯಾಚಿತ್ರ ಪ್ರದರ್ಶನ. ಇದು ಬದುಕಿನ ಎಲ್ಲ ಆಯಾಮಗಳನ್ನು ಕಟ್ಕೊಡುತ್ತೆ. ವಿದೇಶವಾಗಿ ಒಂದು ಉತ್ಸಾಹ ಚಿತ್ರದ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ನೋಡಿ, ಕಣ್ತುಂಬ್ಕೊಳ್ಳಿ. ನಿಮ್ಗೆ ಇಲ್ಲಿ ಬಂದ್ರೆ ಹೊಸ ಹೊಸ ಆಯಾಮ ಸಿಗುತ್ತೆ ಅಂತ ಹೇಳ್ತಾ ವೆಂಕಟೇಶ್ವರೇ ಆಲ್ ದ ಬೆಸ್ಟ್.